ಈ ನಡುವೆ ಸಿದ್ದರಾಮಯ್ಯನವರ ವಿರುದ್ಧ ಅಶೋಕ್ ಮತ್ತು ವಿಜೇಂದ್ರ ಇಬ್ಬರೂ ಕೂಡ ಕಿಡಿಕಾರಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ತಮ್ಮ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಭ್ರಷ್ಟ ಸಿಎಂರನ್ನ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಹೋರಾಟದ ಫಲವಾಗಿ ಕಾಂಗ್ರೆಸ್ ಒಂಟಿಗಾಲಿನಲ್ಲಿ ನಿಂತಿದೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಅಶೋಕ್. ಸಿದ್ದರಾಮಯ್ಯನವರಿಗೆ ಟಾನಿಕ್ ಕೊಡೋದಕ್ಕೆ ದೆಹಲಿಯಿಂದ ಬಂದಿದ್ದಾರೆ. ಹೀಗಂತ ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಮೂರನೇ ದಿನದ ಪಾದಯಾತ್ರೆಯನ್ನು ಇವತ್ತು ಶುರು ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರು ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಎಲ್ಲ ಶಾಸಕ ಮಿತ್ರರು, ಅದೇ ರೀತಿ BJP JDS ಪಕ್ಷದ ಎಲ್ಲ ಶಾಸಕರು ಮತ್ತು ಪಕ್ಷದ ಮುಖಂಡರು ನೋಡ್ತಾ ಇದ್ದಾರೆ ಉತ್ಸಾಹ ಬೆಳವಣಿಗೆನೇ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು. ಇವತ್ತು ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಬರ್ತಾ ಇದ್ದಾರೆ. ದಿನೇ ನಮ್ಮ ಈ ಪಾದಯಾತ್ರೆ ಇನ್ನೂ ಕೂಡ ಹೆಚ್ಚು ವಿಶ್ವಾಸದಿಂದ ಉತ್ಸಾಹದಿಂದ ಹೆಜ್ಜೆನ ಇಡ್ತಾ ಇದ್ದಾರೆ. ಇದರ ಪರಿಣಾಮ ಆಡಳಿತ ಪಕ್ಷಕ್ಕೆ ನಿದ್ದೆ ಬರ್ತಾ ಇಲ್ಲ. ನಿನ್ನೆ ದಿನ ತಾವು ನೋಡಿದ್ರಿ, ಕಾಂಗ್ರೆಸ್ ಪಕ್ಷದ ದೆಹಲಿಯಿಂದ ಅವರ ಹೈಕಮಾಂಡ್ ವೇಣುಗೋಪಾಲ್ ಅವರಿರ್ಬೋದು, ಸುರ್ಜೇವಾಲಾ ಅವರಿರ್ಬೋದು ಬಂದು ಶಾಸಕರಿಗೆ ಪಾಠ ಹೇಳಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನು ಡಿಫೆಂಡ್ ಮಾಡ್ಕೋಬೇಕು ಅಂತೇಳಿ. ಯಾವ ಮುಖ್ಯಮಂತ್ರಿಗಳು ಇವತ್ತು ಹಗರಣದಲ್ಲಿ ಮುಳುಗೋಗಿದ್ದಾರೆ, ಯಾವ ಕಾಂಗ್ರೆಸ್ ಸರ್ಕಾರ ಇವತ್ತು ಹಗರಣಗಳಲ್ಲಿ ಮುಳುಗೋಗಿದೆ, ಇಂಥ ಮುಖ್ಯಮಂತ್ರಿಗಳನ್ನು ಸರ್ಕಾರವನ್ನು ಬಲವಾಗಿ ಸಮರ್ಥನೆ ಮಾಡ್ಕೋಬೇಕು ಅಂಥೇಳಿ ದೆಹಲಿ ಗಾಂಧಿ ಕುಟುಂಬದಿಂದ ದೆಹಲಿಯಿಂದ ಸಂದೇಶನ ತಂದಿರತಕ್ಕಂಥ ನೋಡಿ, ಆತಂಕ ಅಲ್ಲ, ಇದು ಹೋರಾಟ ಮಾಡ್ತಾ ಇರೋದು ನಾವು ಸಿದ್ದರಾಮಯ್ಯನ ರಾಜೀನಾಮೆಗೆ. ಇದು ರಾಜೀನಾಮೆ ಆಗಬೇಕು, ಅದಕ್ಕೋಸ್ಕರ ನಮ್ಮ ಹೋರಾಟ ನಡೀತಾ ಇದೆ ಹೊರತು ಇದ್ಯಾವುದು ಆಸ್ತಿಗೋಸ್ಕರ ಅಲ್ಲ. ಕಳೆದ 20 ವರ್ಷದಿಂದ ನೋಡ್ತಾ ಇದ್ದೀರಿ, ಇದೇ ಆಸ್ತಿ ಜಗಳ ನಡೀತಾನೆ ಇದೆ. ತಾತ ಮುತ್ತಾತರ ಕಾಲದಿಂದನೂ ಹೋಗ್ತಾರೆ. ಇನ್ನು 20 ವರ್ಷ 30 ವರ್ಷ ಹೋದರೂ ಇದೇ ವಿಚಾರ ನಡೀತೈತೆ. ಅದು ಇವತ್ತು ಬೇಕಾಗಿಲ್ಲ. ಜನಕ್ಕೆ ಇವತ್ತು ಗಬ್ಬು ನಾರ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ನಡೆಗಳು, ಟ್ರಾನ್ಸ್ಫರ್ ದಂಧೆ, ಲೂಟಿ, ಗಬ್ಬು ಹೊಡಿತಾ ಇದೆ. ಇದರಿಂದ ಒಂದು ಫ್ರೆಶ್ ಏರ್ ಬೇಕು ಜನಕ್ಕೆ. ಆ ಫ್ರೆಶ್ ಏರ್ ಸಿಗಲಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಇದನ್ನು DK ಶಿವಕುಮಾರ್ ಡೈವರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ನಮ್ಮ ಹೋರಾಟ ಸಿದ್ದರಾಮಯ್ಯನವರ ರಾಜೀನಾಮೆ, ಈ ಸರ್ಕಾರದ ಭ್ರಷ್ಟ ನಡವಳಿಕೆ ವಿರುದ್ಧ ಹೋರಾಟ.